ಬ್ಯಾಲೆನ್ಸ್ ಈಸ್ ಹಾರ್ಡ್ ಎಸ್ಪೆಷಲಿ ಫಾರ್ ವರ್ಕಿಂಗ್ ವುಮೆನ್. ಹಾಗಂತ ಮನೇಲಿರೋರು ಏನೂ ಮಾಡ್ತಿಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ರೆಡಿಟ್ ವರ್ಕಿಂಗ್ ವುಮೆನ್ಗೆ ಹೋಗಲೇಬೇಕು. ಮನೆ, ಫ್ಯಾಮ್ಲಿ, ಮಕ್ಕಳು, ಲೈಫ್, ಕೆರಿಯರ್ ಇದನ್ನೆಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಫುಲ್ಫಿಲ್ ಮಾಡ್ತಾ ಮಧ್ಯದಲ್ಲಿ ಬರುವಂಥ ಆಬ್ಸ್ಟಿಕಲ್ಸ್ ಎಲ್ಲದನ್ನು ದಾಟಿ ಆ ಎಮೋಷ್ನಲ್ ಟ್ರಾಮಾ ಅಥವಾ ಫಿಸಿಕಲ್ ಸ್ಟ್ರೆಸ್ ಇದನ್ನೆಲ್ಲದನ್ನು ದಾಟಿ ಎವ್ರಿ ಡೇ ನಾವು ಅದೇ ಸ್ಟ್ರೆಂತಿಂದ ಕಮ್ ಬ್ಯಾಕ್ ಕೊಡ್ತೀವಲ್ಲ, ದ್ಯಾಟ್ ಈಸ್ ರಿಯಲಿ ರಿಯಲಿ ಹಾರ್ಡ್. ಸೊ ಆಲ್ ದ ವುಮೆನ್ ಔಟ್ ದೇರ್, ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಇವತ್ತು ನನ್ನ ದಿನ ಸ್ವಲ್ಪ ಬೇಗನೆ ಶುರುವಾಯಿತು. ಆಲ್ಮೋಸ್ಟ್ 4:30ಗೆ. ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಅಂತಲ್ಲ, ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಇತ್ತು ಅಂತ. ಚಿಕ್ಕಪ್ಪ, ಪುಟ್ಟ, ಅಣ್ಣ, ತಮ್ಮ, ಮಾಮ ಎಲ್ಲರೂ ಅಯ್ಯಪ್ಪನ ಮಾಲೆ ಹಾಕಿ ಶಬರಿಮಲೆಗೆ ಅಂತ ಹೊರಡ್ತಿದ್ರು. ಸೊ ಮನೆಯಲ್ಲಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿ ಸೀದಾ ಹೊರಟಿದ್ದು ನಾವು ದೇವಸ್ಥಾನಕ್ಕೆ. ಆನ್ ಟೈಮ್ ದೇವಸ್ಥಾನಕ್ಕೆ ರೀಚ್ ಆದ್ವಿ ಆ್ಯಂಡ್ ಒಬ್ಬೊಬ್ಬರಾಗೇ ಇರ್ಮುಡಿನೆಲ್ಲ ಕಟ್ಕೊಂಡ್ರು, ಮಾಲೆನೆಲ್ಲ ಹಾಕ್ಕೊಂಡ್ರು. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಪಾಸಿಟಿವಿಟಿ, ಫ್ಯಾಮ್ಲಿ ಎಲ್ಲ ಸೇರ್ಕೊಂಡಿದ್ವಿ. ಎವ್ರಿ ಇಯರ್ ಇದೇ ಥರನೇ ಹೋಗ್ತಾರೆ. ವೀಕ್ ಡೇ ಆಗಿರೋದ್ರಿಂದ ನನ್ನ ಇಬ್ಬರು ಕಸಿನ್ಸ್ ಅಲ್ಲಿಂದಾನೇ ಲಾಗಿನ್ ಕೂಡ ಮಾಡಿದ್ರು. ಇದನ್ನು ನೋಡಿದಾಗಲೇ ನನಗನ್ಸಿದ್ದು, ಎಸ್, ಆಲ್ ವರ್ಕಿಂಗ್ ವುಮೆನ್ ನೀಡ್ ದ್ಯಾಟ್ ಲಿಟಲ್ ಅಪ್ರಿಸಿಯೇಷನ್ ಅಂತ. ಪೂಜೆ ಎಲ್ಲ ಮುಗ್ದಿದ್ದಾಯಿತು. ಈಗ ಬ್ರೇಕ್ಫಾಸ್ಟ್ಗೆ ನಮ್ಮ ಚಿಕ್ಕಪ್ಪ ಎಲ್ಲ ಅರೇಂಜ್ಮೆಂಟ್ಸ್ನ ಆಲ್ರೆಡಿ ಮಾಡಿದರು. ಸೊ ಇಲ್ಲೇ ಬಿಸಿ ಬಿಸಿಯಾಗಿ ಟಿಫನ್ ಎಲ್ಲ ಮಾಡಿಕೊಂಡು ಇನ್ನೇನು ಎಲ್ಲರೂ ಹೊರಡುವಂಥ ಸಮಯ ಆಗಿತ್ತು. ಆ ದೇವ್ರನ್ನ ನೋಡುವಂಥ ಭಾಗ್ಯ ನಮ್ಮ ವುಮೆನ್ಗೆ ಯಾರಿಗೂ ಇಲ್ಲ ಅನ್ನೋದು ಒಂದು ಸ್ವಲ್ಪ ನನಗೆ ಬೇಜಾರಾಗುತ್ತೆ ಎವ್ರಿ ಟೈಮ್ ನೋಡಿದಾಗ. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ, ಕೆಲವೊಂದು ರೂಲ್ಸ್ನ ನಾವು ಫಾಲೋ ಮಾಡಲೇಬೇಕಾಗತ್ತೆ. ಫೈನಲಿ ಎಲ್ಲರೂ ದೇವ್ರನ್ನ ಬೇಡ್ಕೊಂಡು ಕ್ಷೇಮವಾಗಿ ಹೋಗಿ ಬರಲಿ ಅಂತ ಹೊರಟರು. ಅಲ್ಲಿಂದ ಸೀದಾ ನಾವು ಹೊರಟಿದ್ದು ಮನೆ ಕಡೆಗೆ. ನನಗೂ ಕೂಡ ಸ್ಕೂಲ್ ಇತ್ತು, ವೀಕ್ ಡೇ ಆಗಿತ್ತು. ಸೊ ಬೇಗ ಬೇಗ ಮನೆಗೆ ಬಂದು ಹಾಫ್ ಡೇಗೆ ಅಂತ ನಾನು ಸ್ಕೂಲ್ಗೆ ಕೂಡ ಹೊರಟೆ. ಕೆಲಸ ಮಾಡ್ತಿದ್ದೀವಿ ಅಂತಂದಾಗ ನಮ್ಮದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆಲ್ರೆಡಿ ಆರ್ಯನ್ಗೆ ಹುಷಾರಿರಲಿಲ್ಲ ಅಂತ 2 ದಿನ ನಾನು ಲೀವ್ ಹಾಕಬೇಕಾಗಿತ್ತು. ಇದು 3ನೇ ದಿನ ಆಗಿತ್ತು. ಸೊ ಹಾಫ್ ಡೇ ಆದರೂ ಸರಿ ಹೋಗಲೇಬೇಕು ಅಂತ ನಾನು ಹೊರಟೆ. ಬಟ್ ವೆರಿ ವೆರಿ ಟೈರಿಂಗ್ ಅಂತ ಅನಿಸ್ತಿತ್ತು. ಫೈನಲಿ ಸ್ಕೂಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾ ಮನೆಗೆ ಮನಿ ಪ್ಲ್ಯಾಂಟ್ಸ್ನ ಕೂಡ ತೊಗೊಂಡು ಬಂದಿದ್ದೆ. ಇದಾದಮೇಲೆ ತುಂಬ ಟಯರ್ಡ್ ಆಗಿತ್ತು, ವ್ಲಾಗ್ ಮಾಡೋದಕ್ಕೆ ಆಗಲೇ ಇಲ್ಲ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ.